ನಮಸ್ತೆ ಎಲ್ಲರಿಗೂ. ಈ ದಿನಗಳಲ್ಲಿ ನಾವೇನು ಕೇಳ್ತಿದ್ದೀವಿ ಅಂತಂದರೆ ತುಂಬ ಜನ ಕ್ರಿಸ್ಟಲ್ಸ್ನ ಯೂಸ್ ಮಾಡ್ತಿದ್ದಾರೆ. ಸೊ ಕ್ರಿಸ್ಟಲ್ಸ್ನ ಹೇಗೆ ಹಾಕ್ಕೊಳ್ಬೇಕು ಅನ್ನೋದನ್ನು ತಿಳ್ಕೊಳ್ಬೇಕು. ಓಕೆ, ಈಗ ಏನಂತಂದರೆ ನಮ್ಮದು ರಿಸೀವಿಂಗ್ ಯಾವ್ದು ಬೇಕು, ನಮಗೆ ರಿಸೀವಿಂಗ್ ಎನರ್ಜಿ ಯಾವ್ದು ಇರುತ್ತೆ ಅದನ್ನು ಬಂದು ನಾವು ಲೆಫ್ಟ್ ಹ್ಯಾಂಡಲ್ಲಿ ಹಾಕೋಬೇಕು. ಹಾಗೂ ಗಿವಿಂಗ್ ಎನರ್ಜಿ ಏನಿರುತ್ತೆ ಅದನ್ನ ರೈಟ್ ಹ್ಯಾಂಡಲ್ಲಿ ಹಾಕೋಬೇಕು. ನಮಗೆ ಯಾವ್ದು ಬೇಕು ಅಂತಂದರೆ ಫಾರ್ ಎಕ್ಸಾಂಪಲ್ ಅಮೆಥಿಸ್ಟ್ ಇರ್ಬೋದು, ಅಥವಾ ಪೈರೈಟ್ ಇರ್ಬೋದು, ಅಥವಾ ರೋಸ್ ಕ್ವಾರ್ಟ್ಸ್ ಇರ್ಬೋದು, ಅದನ್ನೆಲ್ಲ ಲೆಫ್ಟ್ ಹ್ಯಾಂಡಲ್ಲಿ ಹಾಕೊಳ್ಬೇಕು. ಆಮೇಲೆ ಇದು ಟು ರಿಮೂವ್ ದ ನೆಗೆಟಿವ್ ಎನರ್ಜಿ, ಈಗ ಬ್ಲ್ಯಾಕ್ ಟರ್ಮಲಿನ್ ಇರ್ಬೋದು, ಬ್ಲ್ಯಾಕ್ ಅಗೇಟ್ ಇರ್ಬೋದು, ಇದನ್ನೆಲ್ಲ ನಾವು ರೈಟ್ ಹ್ಯಾಂಡಲ್ಲಿ ಹಾಕೋಬೇಕು. ಆ್ಯಂಡ್ ಇದೇ ಸೇಮು ಮೂನ್ ಎನರ್ಜಿಗೂ ಅಪ್ಲೈ ಆಗುತ್ತೆ. ನೀವು ಏನು ಮಾಡ್ಬೋದು ಅಂತಂದರೆ, ಈ ಕ್ರಿಸ್ಟಲ್ನು ನೀವೇನು ತೊಗೊಳ್ತೀರಾ ಅದನ್ನು ಫಸ್ಟು ಹಾಕ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇದನ್ನು ಹಾಲಲ್ಲಿ ಇದನ್ನು ನೆನೆಸಿಡಿ. ಒಂದು 1 ಅವರ್ ಇಲ್ಲಾಂದರೆ 2 ಅವರ್ಸು. ಇಲ್ಲ ಅಂತಂದರೆ ನೀವು ಇದನ್ನು ಹುಣ್ಣಿಮೆ ದಿನ, ಇಲ್ಲ ಅಂತಂದರೆ ಅಮಾವಾಸ್ಯೆ ದಿನ 2 to 3 ಅವರ್ಸು ಅಲ್ಲಿಟ್ಟು ಅದು ಸುತ್ತಲೂ ಉಪ್ಪನ್ನ ಹಾಕಿ, ಅಂದರೆ ಆ ಕ್ರಿಸ್ಟಲ್ ಪ್ರೊಟೆಕ್ಷನ್ಗೆ. ಬಿಕಾಸ್ ಕ್ರಿಸ್ಟಲ್ನ ಯಾರು ಬೇಕಾದರೂ ಹೆಂಗೆ ಬೇಕಾದರೂ ಅದನ್ನ ಮ್ಯಾನಿಪುಲೇಟ್ ಮಾಡ್ಬೋದು. ಕ್ರಿಸ್ಟಲ್ ಆರ್ ದ ಬೆಸ್ಟ್ ಫ್ರೆಂಡ್ಸ್. ಸೊ ಅದನ್ನು ಹೆಂಗೆ ಬೇಕಾದ್ರೂ ಮ್ಯಾನಿಪುಲೇಟ್ ಮಾಡ್ಬೋದು. ಸೊ ಅದಕ್ಕೆ ನಾನು ನಿಮ್ಗೆ ಹೇಳ್ತಿರೋದು, ಮೂನ್ ಎನರ್ಜಿಯಲ್ಲಿ ಇದನ್ನು ಚೆನ್ನಾಗಿ ಎನರ್ಜೈಸ್ ಮಾಡಿ ಹಾಕ್ಕೊಳ್ಳಿ. ಆ್ಯಂಡ್ ದೆನ್ ಇನ್ನೊಂದೇನು ಅಂತಂದರೆ, ಕ್ರಿಸ್ಟಲ್ ಹತ್ರ ನೀವು ಮಾತಾಡಬೇಕು ಮತ್ತು ನಿಮ್ಗೆ ಏನು ಬೇಕು ಎನರ್ಜಿ ಅದನ್ನು ನೀವು ಕ್ರಿಸ್ಟಲ್ಗೆ ಸದಾ ಹೇಳ್ತಿರ್ಬೇಕು. ಆವಾಗಲೇ ಕ್ರಿಸ್ಟಲ್ ನಿಮಗೆ ವರ್ಕ್ ಆಗೋದು. ಟ್ರೈ ಮಾಡಿ ನೋಡಿ.